ಹೇಳಿ ರಂಜನಿ ಅವರೇ, ನಿಮ್ಮ ಲೈಫಲ್ಲಿ ಫುಲ್ ಚೇಂಜಸ್ಸು, ಇವತ್ತು ಡೈರೆಕ್ಷನ್ ಮಾಡ್ತಿದ್ದೀರಾ, ಹೇಳಿ. 50% ಶೂಟಿಂಗ್ ಮುಗಿದಿದೆ, ಎಕ್ಸ್ಪೀರಿಯನ್ಸ್ ಹೇಳಿ. ಖುಷಿ ಇದೆ, ಜವಾಬ್ದಾರಿ ಇದೆ, ಒಂದೊಳ್ಳೆ ಕತೆ ಹೇಳ್ತಾ ಇದ್ದೀನಿ ಅನ್ನೋ ಕಾನ್ಫಿಡೆನ್ಸ್ ಇದೆ. ಆಮೇಲೆ ಪ್ರಾಬಬ್ಲಿ ಕನ್ನಡದ ಅತ್ಯುತ್ತಮ ತಂಡ ನಮ್ಮದು. ನಾವೆಲ್ಲರೂ ಕೂಡ ಯಾರೂ ಹೊಸಬ್ರಲ್ಲ ಸಿನಿಮಾಗೆ. ಅದು ನನ್ನ ಜೊತೆಗೆ ನಿಂತಿರೋರು ಪ್ರೇಮ್ ಸರ್ ಇರ್ಬೋದು, ಗಣೇಶ್ ಸರ್ ಅವ್ರ ಮಗನ್ನ ನಮ್ಮ ಸಿನಿಮಾಗೆ ಕಳಿಸಿದ್ದಾರೆ. ಮುಖ್ಯವಾಗಿ ಇಳಯರಾಜ ಅವರ ಮ್ಯೂಸಿಕ್ ನಮ್ಮ ಜೊತೆಗಿದೆ, ನಮ್ಮ ಸಿನಿಮಾಗಿದೆ. ಜಡೇಶ್ ಸರ್ ಆಮೇಲೆ ತರುಣ್ ಸರ್ ಸಪೋರ್ಟ್ ಇದೆ. ಅವರೆಲ್ಲರ ಹಂಪಿ ಪಿಕ್ಚರ್ಸ್ ಬ್ಯಾನರಲ್ಲಿ ತರುಣ್ ಸರ್ ಕ್ರಿಯೇಟಿವ್ ಡೈರೆಕ್ಷನ್, ಕ್ರಿಯೇಟಿವ್ ಹೆಡ್ ಆಗಿ ನಮ್ಮ ಸಿನಿಮಾದಲ್ಲಿದ್ದಾರೆ. ಸೊ ಐ ಥಿಂಕ್ ಒಂದು ಬಹಳ ಗಟ್ಟಿಯಾದ ಸಿನಿಮಾ ತಂಡದ ಜೊತೆ ಒಂದು ಒಳ್ಳೆ ಕತೆ ಹೇಳೋಕ್ಕೆ ನಾನು ಬರ್ತಾ ಇದ್ದೀನಿ. ಐ ಫೀಲ್ ಬ್ಲೆಸ್ಡ್, ವೆರಿ ಹಂಬಲ್ಡ್ ಈ ಒಂದು ಎಕ್ಸ್ಪೀರಿಯನ್ಸಿಗೆ. ಇದು ನನ್ನ ಜೀವನದಲ್ಲಿ ತುಂಬ ಕಲಿಸ್ತಾ ಇದೆ. ನನ್ನನ್ನು ಒಂದು ವ್ಯಕ್ತಿಯಾಗಿ ತುಂಬ ಒಂದು ವ್ಯಕ್ತಿತ್ವ ನಿರ್ಮಾಣ ಅಂತ ಹೇಳ್ಬೋದು. ದಿಸ್ ಅ ಲಾಟ್ ಗೋಯಿಂಗ್ ಆನ್. ಸೊ ಜನಕ್ಕೂ ಈ ಸಿನಿಮಾ ಖಂಡಿತ ಇಷ್ಟ ಆಗುತ್ತೆ. ಕತೆ ಎಲ್ಲ ನಿಮ್ದು? ಹೌದು. ಎಷ್ಟು ತೊಗೊಂಡ್ರೆ ಪ್ರಿಪೇರ್ ಮಾಡೋಕ್ಕೆ ಕತೆ ಎಲ್ಲ? ಯಾವಾಗಿಂದ? 2 ವರ್ಷ. ಇವತ್ತಿಗೂ ನಾಳೆ ಶೂಟಿಂಗ್ ಹೋಗ್ತೀವಿ, ರೀಟ್ರೇಕ್ ಆಗ್ತಾ ಇರುತ್ತೆ. ಈ ಯಾವ ಜಾನರ್ ಬರ್ಬೋದು ಸಿನಿಮಾ? ಇಟ್ಸ್ ಅ ಸೋಷಿಯೋ ಫ್ಯಾಮಿಲಿ ಡ್ರಾಮಾ. ಫ್ಯಾಮಿಲಿ ಡ್ರಾಮಾ. ಆಮೇಲೆ ನಿಮ್ಮ ಲೈಫಲ್ಲಿ ಈ ಇಯರ್ ನಿಮ್ಗೆ ಒಳ್ಳೆಯ ಇಯರಾ? ಒಂದೊಂದೇ ಒಳ್ಳೆಯ ಖುಷಿ ಸುದ್ದಿ ಕೊಡ್ತಾ ಇದೆ? ಆ ಥರ ನನಗೆ ಪರ್ಟಿಕ್ಯುಲರಾಗಿ ನಾನು ಇದು ಒಳ್ಳೆಯ ಇಯರ್ ಕೆಟ್ಟ ಇಯರ್ ಅಂತ ಆ ಥರದ್ದೇನು ನಂಗೆ ನಂಬಿಕೆ ಇಲ್ಲ. ನಮ್ಮ ಕೆಲಸ ಒಂದು ಪ್ರಾಮಾಣಿಕವಾಗಿದ್ದರೆ ಅದೆಲ್ಲ ಒಳ್ಳೆಯದಾಗುತ್ತೆ. ಇದು ಸಾಂಸಾರಿಕ ಜೀವನ ಯಾವಾಗಿಂದ? ನಾನು ನನ್ನ ಫ್ಯಾಮಿಲಿ ಬಗ್ಗೆ ಹೇಳಿದ್ದೀನಿ, ನನ್ನ ಲೈಫ್ ಪಾರ್ಟ್ನರ್ನ ಇಂಟ್ರಡ್ಯೂಸ್ ಮಾಡಿದ್ದೀನಿ. ಜನಕ್ಕೆ ಅಷ್ಟು ಸಾಕು ಅನಿಸುತ್ತೆ. ಯಾವಾಗ ಮದುವೆ ಆಗ್ಬೋದು? ಅದ್ರ ಬಗ್ಗೆ ಬೇಡ. ಓಕೆ, ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು.